ಹಾಕಿದ್ರೆ ಪಲ್ಯ ರೆಡಿ. ಬಿಸಿ ಬಿಸಿ ದೋಸೆ ಜೊತೆಗೆ ನೀರುಳ್ಳಿ ಪಲ್ಯ ಆಗಿದೆ ಅಷ್ಟೇ. ಎಲ್ಲ ನನ್ನದು ಹೊಸ ಅಡುಗೆಗಳನ್ನೇ ಅವ್ರಿಗೆ ತೋರಿಸ್ತಾ ಇದ್ದೀನಿ. ದೋಸೆ ಜೊತೆ ನೀರುಳ್ಳಿ ಪಲ್ಯ ರೆಡಿಯಾಗಿದೆ. ರುಚಿ ನೋಡಿ ರುಚಿನ. ಡಿಫ್ರೆಂಟ್ ಆಗಿದೆ. ನಾನು ಮನೆಗೆ ಬಂದ್ಮೇಲಿಂದ ಹೊಸ ಹೊಸ ಥರ ಮಾಡಿಕೊಡ್ತಾ ಇದ್ದೀರಾ. ನಾನು ಕಲ್ತ್ಕೊಂಡು ನಿಮಗೂ ಮಾಡಿಕೊಡ್ತೀನಿ. ನಮಸ್ತೆ, ಅಮ್ಮನ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಪ್ರತಿದಿನ ಮನೇಲಿ ಏನೋ ಒಂದು ತಿಂಡಿ ಮಾಡಲೇಬೇಕು. ಅದರಲ್ಲಿ ವಾರಕ್ಕೆ 2 ದಿನ ಅಂತೂ ನಮಗೆಲ್ಲರಿಗೂ ಇಷ್ಟವಾಗಿರೋ ದೋಸೆ ಮಾಡ್ಕೊಳ್ಳೇಬೇಕು. ಆ ದೋಸೆ ಅಂದಿದ ತಕ್ಷಣ ನಮ್ಮ ಗಮನಕ್ಕೆ ಬರೋದು ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಮಾಡೋಣ ಅಂತ ಹೇಳ್ತೀವಿ. ಆದರೆ ಆಲೂಗಡ್ಡೆನ ತಿಂದು ಕೆಲವರಿಗೆ ವಯಸ್ಸಾದವ್ರಿಗೆ ವಾಯು ಥರ ಸೊಂಟಲ್ಲೇ ಇಟ್ಕೊಳುತ್ತೆ. ಅಂಥವ್ರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಅಂದ್ಕೊಂಡೆ, ಯಾಕೆ ದೋಸೆ ಅಂದ ತಕ್ಷಣ ಆಲೂಗಡ್ಡೆ ಪಲ್ಯ ಯಾಕೆ, ಇನ್ನೊಂದು ವಿಭಿನ್ನವಾದ ಪಲ್ಯ ಮಾಡಿ ತೋರಿಸೋಣ ಅಂತೇಳಿ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು, ಏನು ವಸ್ತುನ ಹಾಕಿ ಪಲ್ಯ ಮಾಡ್ತೀನಿ, ಆ ದೋಸೆ ಜೊತೆ ಹೆಂಗಿರುತ್ತೆ ತಿಂದು ನೋಡೋಣ ಬನ್ನಿ. ಒಂದು ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಉಪ್ಪು, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು. ಈಗ ಇಷ್ಟು ವಸ್ತುಗಳನ್ನ ತೋರಿಸಿದ ತಕ್ಷಣ ನಿಮ್ಮ ಗಮನಕ್ಕೆ ಬಂದಿರ್ಬೋದು ಏನು ಮಾಡ್ತಾಯಿದ್ದಾರೆ ಅಂತೇಳಿ. ಇವಾಗ ನೋಡಿ, ರುಚಿಕರವಾಗಿರುತ್ತೆ. ನೀರುಳ್ಳಿ ಕಮ್ಮಿ ರೇಟ್ ಇದ್ದಾಗ ದೋಸೆನ ಮಾಡ್ಕೊಂಡು ಪ್ರತಿದಿನ ತಿನ್ನುವಂಥ ವಸ್ತು ಆಗಿರುತ್ತೆ ಇದು. ಜಾಸ್ತಿ ಬೆಲೆ ಜಾಸ್ತಿ ಆದಾಗ ನೀರುಳ್ಳಿ ಬೇಡ, ನೀರುಳ್ಳಿ ಕಮ್ಮಿ ಇದ್ದಾಗ ಚೆನ್ನಾಗಿರುತ್ತೆ ಈ ಪಲ್ಯ. ನೋಡಿ ನೀವು ಮನೇಲಿ ಮಾಡಿ, ನಾನು ಯಾವ ರೀತಿ ಮಾಡೋದಂತ ಮಾಡ್ತೀನಿ. ಎಲ್ಲದಕ್ಕಿಂತ ಮೊದಲಿಗೆ ಗ್ಯಾಸ್ ಹಚ್ಚೋಣ. ಏನು ಪಲ್ಯ ಅಂತ ಹೇಳಿಲ್ಲ, ಕೊನೆಗೆ ನೀವೇ ಹೇಳಿ ಅದು ಏನು ಪಲ್ಯ ಅಂತ. ಬಾಣಲೆ ಕಾಯ್ತಾಯಿದೆ. ಬಾಣಲೆ ಕಾಯ್ದಿದೆ, ಎಣ್ಣೆ ಹಾಕೋಣ. ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಕು ಸಾಸಿವೆ. ಎಣ್ಣೆ ಕಾಯ್ದಿದೆ. ಕಡಲೆಬೇಳೆ ಕೂಡ ಬೇಯ್ತಾ ಇದೆ. ಸ್ವಲ್ಪ ಕೆಂಪೆ ಆಗಲಿ. ಅದು ಕೆಂಪಾಗ್ತಾಯಿದೆ ಕಡಲೆಬೇಳೆ. ನೋಡಿ, ಹಸಿಮೆಣ್ಸಿನ್ಕಾಯಿನ ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಸಣ್ಣದಾಗಿ ಹೆಚ್ಚಿದ್ದೀನಿ, ಯಾಕಂದರೆ ಇದು ಬಾಯಿಗೆ ಸಿಗಬೇಕು. ಇರೋದೇ ನೀರುಳ್ಳಿ ಹಸಿಮೆಣ್ಸಿನ್ಕಾಯಲ್ಲಿ ಟೇಸ್ಟು. ಆಗಿದೆ ಕಡಲೆಬೇಳೆ ಕೆಂಪಾಗ್ತಾಯಿದೆ. ಕಡಲೆಬೇಳೆ ಸ್ಮೆಲ್ ಬರ್ತಾಯಿದೆ ಅಂದರೆ ಬೆಂದಿದೆ ಅಂತ ಅರ್ಥ. ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನಾನು ಖಾರ ಕಮ್ಮಿ ಇದೆ ಈ ಮೆಣಸಿನ್ಕಾಯಿ, ಹಾಗಾಗಿ ನಾನು 20 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಅಲ್ವಾ ಇದು, ಹಾಗಾಗಿ ಖಾರ ಕಮ್ಮಿ, ರುಚಿ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ, ಪಲ್ಯ ಕೂಡ ಒದಗುತ್ತೆ ಅಂತೇಳಿ ನಾನು ಆ ಹಸಿಮೆಣ್ಸಿನ್ಕಾಯಿನ ಬಳಸಿದ್ದೀನಿ. ಖಾರ ಮೆಣಸಿನ್ಕಾಯಿ ತಗೊಳ್ಳೋರು 5 ರಿಂದ 6, ನಿಮಗೆ ಖಾರ ಹೇಗೆ ಬೇಕೋ ಆಗ ತಗೊಳ್ಳಿ. ಇದು ಬೋಂಡ ಮಾಡೋದು ಕೂಡ ಈ ಮೆಣಸಿನ್ಕಾಯಿನ ಬಳಸ್ತಾರೆ. ಅದೇ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಕ್ವಾಂಟಿಟಿ ಜಾಸ್ತಿ ಬರುತ್ತೆ, ಪಲ್ಯ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ತಗೊಂಡಿದ್ದೀನಿ. ಇವಾಗ ಅರ್ಧ ಹಸಿಮೆಣ್ಸಿನ್ಕಾಯಿ ಬೆಂದಿದೆ. ಅರ್ಧ ಹಸಿಮೆಣ್ಸಿನ್ಕಾಯಿ ಬೆಂದಾಗ ನಾನು ಈ ಕರಿಬೇವನ್ನು ಸೇರಿಸ್ಕೊಳ್ತೀನಿ ಅದಕ್ಕೆ. ಇವಾಗ ಎರಡು ಮಿಕ್ಸ್ ಮಾಡಿದ್ರೆ ನೀಟಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಹಸಿಮೆಣ್ಸಿನ್ಕಾಯಿ ತುಂಬಾ ಡ್ರೈ ಆಗಬೇಕಿದು. ಸ್ವಲ್ಪ ನೀರುಳ್ಳಿ ಹಾಕೋಕ್ಕಿಂತ ಮುಂಚೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಪ್ರಮಾಣ ಬೆಂದಿದೆ ನೋಡಿ. ಆಗಲೇ 80% ಬೆಂದಿದೆ ಇದು ಹಸಿಮೆಣ್ಸಿನ್ಕಾಯಿ, ಯಾಕಂದರೆ ಖಾರ ಕಮ್ಮಿ ಆಗಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಬೇಯಿಸಿದ್ದೀನಿ. ನೋಡಿ ಈ ಲೆವೆಲಿಗೆ ಬಂದಿದೆ. ಈಗ ಇದಕ್ಕೆ ನೀರುಳ್ಳಿನ ಸೇರಿಸ್ತಾ ಇದ್ದೀನಿ. ಅದು ನಾನೇನು 3 ನೀರುಳ್ಳಿ ತಗೊಂಡಿದ್ದೆ, ಅದನ್ನು ಇದರಲ್ಲಿ 3 ರಿಂದ 4 ಜನ ಟಿಫನ್ ಮಾಡ್ಬೋದು ಅಷ್ಟು ನೀರುಳ್ಳಿನ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ನೀರುಳ್ಳಿ ಹಾಕಿದ ತಕ್ಷಣ ಉಪ್ಪು ಹಾಕಿ ಅಂತ ಹೇಳಿದ್ದೀನಿ.
ಬೇಗ ಬೇಯ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ 2ರಿಂದ 3 ನಿಮಿಷ ಇದಕ್ಕೆ ಪ್ಲೇಟ್ನ ಮುಚ್ಚಿ ಬೇಯಿಸಬೇಕಾಗುತ್ತೆ. ತೆಗೆದು ಇದು ಮಾಡೋಕ್ಕೆ ಹೋದರೆ ಅದು ಘಾಟಾಗುತ್ತೆ ಮತ್ತು ಬೇಗ ಬೇಯಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಂದು 2ರಿಂದ 3 ನಿಮಿಷ ಮುಚ್ಚಳನ ಮುಚ್ಚುತ್ತೀನಿ. ಇವಾಗ ಆಗಿದೆಯಾ ನೋಡೋಣ. ಮುಚ್ಚಳ ತೆಗೆಯೋಣ. ಬೇಯ್ತಾ ಇದೆ. ಇನ್ನೂ ಒಂದು 2 ನಿಮಿಷ ಬೇಯಬೇಕು. ಇದನ್ನು ಇವಾಗ ಮುಚ್ಚಳ ತೆಗೆದು ಬೇಯಿಸ್ತೀನಿ. ಇಷ್ಟೊತ್ತು ಮುಚ್ಚಳ ಮುಚ್ಚಿ ಬೇಯಿಸಿದ್ದೆ. ಈಗ ಮುಚ್ಚಳನ ತೆಗೆದು ಇನ್ನೊಂದು 2 ನಿಮಿಷ ಬೇಯಿಸ್ತೀನಿ. ಆಗಿದೆ, 90 ಭಾಗ ಆಗಿದೆ, ಇನ್ನೊಂದು 10 ಭಾಗ ಇದೆ. ಇವಾಗ ಏನು ಸ್ವಲ್ಪ ಉಪ್ಪು ಕಮ್ಮಿ ಹಾಕಿದ್ದೆ ಆವಾಗಲೇ. ಇನ್ನೇನು ಉಪ್ಪು ಹಾಕಬೇಕು ಆ ಉಪ್ಪನ್ನ ಹಾಕಿ ಇನ್ನೆರಡು ಐಟಮ್ನ ಹಾಕಬೇಕಾಗುತ್ತೆ. ಹಾಕಿ ಮುಗಿಸ್ತೀನಿ. ಇದನ್ನು ಬಿಸಿ ಬಿಸಿ ದೋಸೆ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ಇದೇನು ಪಲ್ಯ ಅಂತ ಇನ್ನೂ ಹೇಳಿಲ್ಲ, ಹೇಳ್ತೀನಿ ನೋಡಿ ಕೊನೆಗೆ. ನೀರುಳ್ಳಿ ಪರಿಮಳ ಮುಗಿ ಬಡಿತಾ ಇದೆ ಚೆನ್ನಾಗಿ, ಗಮ್ ಅಂತ ಇದೆ ನೀರುಳ್ಳಿ ವಾಸನೆ. ಈಗ ನೋಡಿ ನೀರುಳ್ಳಿ ಪೂರ್ತಿ ಕಲರ್ ಬದಲಾಗಿದೆ. ಪಲ್ಯ ಕೂಡ ಚೆನ್ನಾಗಾಗಿದೆ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಇದನ್ನು ಈ ಮೊದಲು ಒಂದೇ ಒಂದು ಸತಿ ಮಾಡಿದ್ದೆ, ಅವಾಗ ಇಷ್ಟ ಆಗಿತ್ತು, ಅದಕ್ಕೆ ನಿಮಗೆ ತಿಳಿಸ್ಕೊಡೋಣ ಅಂತ ಮಾಡಿದೆ. ಕೊನೆಯದಾಗಿ ಏನು ನಾನು ನಿಂಬೆಹಣ್ಣು ತೋರಿಸಿದ್ದೆ, ಆ ನಿಂಬೆಹಣ್ಣನ್ನು ಈ ರೀತಿ ಹಾಕಬೇಕು, ನಿಂಬೆಹಣ್ಣು ರಸನ. ಅದಕ್ಕೆ ಈ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ. ಇದನ್ನು ಆಲೂಗೆಡ್ಡೆ ಪಲ್ಯ ತಿಂದು ತಿಂದು ಬೇಜಾರಾದವರು, ವಾಯು ಸೊಂಟ ನೋವು ಅನ್ನೋರು ಈ ರೀತಿ ಪಲ್ಯನ ಮಾಡ್ಕೊಂಡು, ಇದು ಆಲೂಗೆಡ್ಡೆ ಥರ ಟೇಸ್ಟೇ ಕೊಡುತ್ತೆ. ಇದು ನೀರುಳ್ಳಿ ಪಲ್ಯ ದೋಸೆಗೆ, ಬಿಸಿ ಬಿಸಿಯಾದ ದೋಸೆಗೆ ನೀರುಳ್ಳಿ ಪಲ್ಯ ರೆಡಿ. ಗ್ಯಾಸ್ ಆಫ್ ಮಾಡಿ ಈ ಪಲ್ಯನ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ದೋಸೆ ಜೊತೆಗೆ ನೀರುಳ್ಳಿ ಪಲ್ಯ ಹೆಂಗಿದೆ ಅಂತ ನನ್ನ ಸೊಸೆ ನೋಡಿ ಹೇಳ್ತಾರೆ. ಅವ್ರು ಬಂದಮೇಲೆ ಇದೇ ಮೊದಲು ಮಾಡಿದ್ದೀನಿ. ಅವ್ರು ಬಂದು ಇನ್ನೂ ಇತ್ತೀಚೆಗೆ ಈಗ 4 ತಿಂಗಳಾಗಿದೆ ಅಷ್ಟೇ. ಎಲ್ಲ ನನ್ನದು ಹೊಸ ಅಡುಗೆಗಳನ್ನೇ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಅವ್ರಿಗೆ ತಿನ್ನಿಸಿ ರುಚಿ ತೋರಿಸಿ ಇನ್ನೊಂದು ದಿನ ಅವ್ರ ಕೈಲೇ ಮಾಡಿಸ್ಕೊಳ್ತಾ ಇದ್ದೀನಿ. ದೋಸೆ ಜೊತೆ ನೀರುಳ್ಳಿ ಪಲ್ಯ ರೆಡಿಯಾಗಿದೆ. ರುಚಿ ನೋಡಿ ರುಚಿನ. ಡಿಫ್ರೆಂಟಾಗಿದೆ. ಇಷ್ಟು ದಿನ ಬರೀ ದೋಸೆ ಆಲೂಗಡ್ಡೆ ಪಲ್ಯ ತಿಂತಾಯಿದ್ವಿ ನಾರ್ಮಲಾಗೆ. ಬಟ್ ನೀವು ಡಿಫ್ರೆಂಟಾಗಿ ಮಾಡಿದ್ದೀರ ಅಂದರೆ ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತು. ಈರುಳ್ಳಿ ಪಲ್ಯ, ಈರುಳ್ಳಿ ನಂಗೆ ಇಷ್ಟ. ಈರುಳ್ಳಿ ಪಲ್ಯನೂ ಮಾಡ್ಬೋದು ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ನೀವು ನಾನು ಮನೆಗೆ ಬಂದಮೇಲಿಂದ ಹೊಸ ಹೊಸ ಥರ ಮಾಡಿಕೊಡ್ತಾ ಇದ್ದೀರಾ. ನಾನು ಕಲ್ತ್ಕೊಂಡು ನಿಮಗೂ ಮಾಡಿಕೊಡ್ತೀನಿ. ಓಕೆ ಚಿನ್ನ, ಥ್ಯಾಂಕ್ ಯು ಬಂಗಾರ. ತಿನ್ನಪ್ಪ. ನಮಸ್ಕಾರ ಎಲ್ಲರಿಗೂ. ಅಮ್ಮನ ಕೈ ರುಚಿನ ಇಷ್ಟು ದಿನ ನೋಡಿ ಹೆಂಗೆ ಪ್ರೋತ್ಸಾಹ ಮಾಡ್ತಿದ್ರಾ, ಇದ್ರ ಮುಂದೆ ಕೂಡ ಇದೇ ರೀತಿ ಪ್ರೋತ್ಸಾಹ ಮಾಡಿ. ನಾನು ಎಲ್ಲಾದರೂ ಎಡವಿದ್ರೆ ಅದನ್ನು ತಿದ್ದಕ್ಕೆ ಪ್ರಯತ್ನ ಪಡಿ. ಇನ್ನೊಂದು ಅಡುಗೆ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.